ಸಂಜು ಬೇಡ. ನಾನು ಹೇಳೋದು ಸ್ವಲ್ಪ ಕೇಳಿ. ನಾನೇನ್ ಕೇಳಕ್ಕೂ ರೆಡಿ ಇಲ್ಲ. ನಾನೆಲ್ಲ ಮರ್ತು ಬಿಟ್ಟಿದ್ದೀನಿ. ನನ್ಗೆ ಯಾವ್ದು ಜ್ಞಾಪಿಸ್ಬೇಡ ಸಾಕು. ನಾನೇನ್ ಹೇಳೋದಕ್ ಬಂದೆ ಅಂದ್ರೆ, ನೀನ್ ಏನ್ ಹೇಳಕ್ ಬಂದಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆ ಲೆಟರ್ ನಾನು ಅಮ್ಮನ ಕೈಲಿ ಕೊಡ್ಲಿಲ್ಲ, ಅದೇಗ ಅವನ ಕೈಲಿ ಸಿಕ್ಬಿಡ್ತು. ಹೀಗೆಲ್ಲ ಆಗುತ್ತೆ ನನಗೆ ಗೊತ್ತಿರ್ಲಿಲ್ಲ ಅಂತ ತಾನೆ ನೀನ್ ಹೇಳಕ್ ಬಂದಿರೋದು? ಇಲ್ಲ. ಮತ್ತೆ ನಾನ್ ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳೋದಕ್ ಬಂದೆ. ಇಲ್ಲ, ನಾನಿದ್ದನ್ನ ನಂಬಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನ್ ನಿಮ್ಮನ್ನ ಪ್ರೀತಿಸ್ತಿದ್ದೀನಿ. ಹಾಗಾದ್ರೆ ನಿಮ್ಮ ಅಣ್ಣಂದ್ರ ಹತ್ರ ನನ್ನ ಕರ್ಕೊಂಡು ಹೋಗ್ತೀಯಾ? ನಾನು ಇವನೇ ಪ್ರೀತಿಸ್ತಾ ಇರೋದು ಅಂತ ಧೈರ್ಯವಾಗಿ ಹೇಳ್ತೀಯಾ? ಹೇಳು. ಇಲ್ಲ, ಅದೆಲ್ಲ ಈಗ ನನ್ನ ಕೈಲಿ ಆಗಲ್ಲ. ಮತ್ತ್ಯಾಕ್ ಬಂದೆ? ಸುಮ್ನೆ ಹೋಗು. ಧೈರ್ಯ ಇಲ್ಲದ್ಮೇಲೆ ಪ್ರೀತಿ ಮಾಡಬಾರ್ದು. ನಮ್ ಫ್ಯಾಮಿಲಿ ರೀತಿನೇ ಬೇರೆ, ನಿಮ್ ಫ್ಯಾಮಿಲಿ ರೀತಿನೇ ಬೇರೆ. ಎರಡೂ ಒಂದಾಗೋದು ಬಹಳ ಕಷ್ಟ ಅಂತ ನನಗೆ ಗೊತ್ತು. ಆದ್ರೂ ಏನೇ ಕಷ್ಟ ಬಂದ್ರು ನೀವೇ ನನಗ್ ಬೇಕು ಅಂತ ನಾನು ಡಿಸೈಡ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ಸ್ವಲ್ಪ ದಿನ ಆದ್ಮೇಲೆ ಮನೇಲೆಲ್ಲರೂ ಸಂತೋಷವಾಗಿರುವಾಗ ನಮ್ಮ ಅಣ್ಣಂದ್ರ ಹತ್ರ ಈ ವಿಷಯನ ಹೇಳ್ತೀನಿ. ಮೊದಲು ಅಪೋಸ್ ಮಾಡ್ಬೋದು, ಆದ್ರೆ ಆಮೇಲೆ ಒಪ್ಕೊಂಡೇ ಒಪ್ಕೋತಾರೆ. ನನಗೆ ನಮ್ಮ ಅಣ್ಣಂದ್ರ ಮೇಲೆ ನಂಬಿಕೆ ಇದೆ. ಆದ್ರೆ ನೀವು ಹೇಳ್ದಾಗೆ ಇವಾಗ್ಲೇ ನಿಮ್ಮನ್ನ ಅವ್ರ ಹತ್ರ ಕರ್ಕೊಂಡು ಹೋಗೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಈಗಲೂ ನಾನು ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಹೇಳ್ಬಿಡಿ, ನಾನು ಹೋಗ್ತೀನಿ. ನಾನು ಹೋಗ್ಲಾ? ಹೇಳಿ, ನಾನು ಹೋಗ್ತೀನಿ. ಏ ಸಂಜು, ಅವಳು ಯಾಕೆ ಅಲ್ಲಿ ಬಂದಿದ್ಲು? ಏನು, ಏನಾದ್ರೂ ಹೊಸ ಕತೆ ಹೇಳದ್ಲಾ? ಇಲ್ಲ. ಇಲ್ಲ ಅಂದ್ಮೇಲೆ ಮತ್ತೇನಿಗೆ ಬಂದಿದ್ಲು? ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗಕ್ ಬಂದಿದ್ಲು. ಹಾಗಂತ ನಿಜವೂ ಹೇಳದ್ಲಾ? ಒಂದ್ಸಾರಿ ಅಲ್ಲ ಕಣ್ರು, 4 ಸಾರಿ ಹೇಳಿದ್ಲು. ಅದಕ್ಕೆ ನೀನೇನ್ ಹೇಳಿದ್ಯೋ? ನಾನೇನೋ ಹೇಳಿ, ನೀವಿಬ್ರು ತಾನೇ ಪ್ರಾಮಿಸ್ ತಗೊಂಡಿದ್ದು, ಅವಳ ನೋಡ್ಬಾರ್ದು, ಮಾತಾಡ್ಸ್ಬಾರ್ದು, ನೆನೆಸ್ಕೊಳ್ಳಬಾರ್ದು ಅಂತ. ಅದು ನನ್ ಕೈಲಿ ಮೀರಕ್ ಆಗ್ಲಿಲ್ಲ ಕಣ್ರು. ಹೊಟ್ಟೋದ್ಲು, ಹೊಟ್ಟೆ ಹೋದ್ಲು. ಸಂಜು, ಏ ಸಂಜು, ನೀನ್ ಹೇಳಿದ್ ಸತ್ಯನಾ? ಏನು? ನಮ್ ಸಂಜುನ ಲವ್ ಮಾಡ್ತೀನಿ ಅಂತ ಹೇಳಿದ್ದು ಸತ್ಯನಾ? ಅದನ್ನ ಪ್ರೂವ್ ಮಾಡ್ತೀಯಾ? ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಸರಿ, ಹಾಗಾದ್ರೆ ಗಾಡಿ ಹತ್ತು. ತಗೊಳ್ಳೋ ನಿನ್ ಪ್ರೀತಿನ, ನಿನಗೆ ಒಪ್ಪಿಸ್ತಾ ಇದೀವಿ. ಸಂಜು, ಮಿಲಿ ಹೇಳಿ ಸತ್ಯ ಅಂತ ನಮಗೆ ಅರ್ಥ ಆಯ್ತು. ಅದಕ್ಕೆ ನಮ್ಮ ಪ್ರಾಮಿಸ್ನ ವಾಪಸ್ ತಗೊಂಡಿದ್ದೀವಿ. ಇನ್ಮೇಲೆ ನೀವಿಬ್ರು ಜುಂಬಲಕ ಜುಂಬಲಕ ಜುಂಬಲ ಜುಂಬಾಲೆ 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 ಅಂತ ಹಾಡ್ತಾ ಪ್ರಣಯದ ಪಕ್ಷಿಗಳಾಗಿ ಹಾರಾಡ್ತಾ ಇರಿ. ಓಕೆ? ಅಯ್ಯೋ, ಇನ್ನು ಯಾಕೆ ಸುಮ್ಮನೆ ನಿಂತಿದ್ದೀರಾ? ನಾವಿಬ್ರು ಇಲ್ಲಿರೋದು ಅವ್ರಿಗೆ ಶಿವ ಪೂಜೆಲ್ ಕರಡಿ ಬಿಟ್ಟಾಗ ಆಗ್ತಿರುತ್ತೆ. ನಡಿ, ನಾವ್ ಹೋಗೋಣ. ಅವ್ರು ಹೋಗು ಅಂದ್ರೆ ಹೋಗೋಣ, ಇಲ್ಲಂದ್ರೆ ಇಲ್ಲೇ ಇರೋಣ. ಏನಪ್ಪಾ, ನಾವ್ ಇರ್ಬೇಕಾ ಹೋಗ್ಬೇಕಾ? ಹೋಗು ಅಂತ್ಯಾ? ಇರು ಅಂತ್ಯಾ? ಅದನ್ನ ಮಿಲಿನೇ ಹೇಳ್ಬೇಕು. ಅಯ್ಯೋ, ನಾನೇನ್ ಹೇಳಿ? ನಾನೇನ್ ಹೇಳಿ? ಲವರ್ಸ್ ಅಂದ್ರೆ ಹೆಂಗಿರ್ಬೇಕು? ಬಿಟ್ರೆ ಸಾಕು, ರಬಕ್ಕಂತ ಮ್ಯಾಗ್ನೆಟ್ ತರ ಕಚ್ಚೋಗ್ಬಿಡ್ಬೇಕು. ನೀವು ಇದೀರಾ? ಅವ್ರ ಲವ್ ಇನ್ನು ಈಗ ತಾನ್ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗ್ತಾರೆ. ಅದಕ್ಕೆ ನಾವು ತಾನು ಪಂಪ್ ರೆಡಿ ಮಾಡ್ಬೇಕು. ಹಂಗಂತ್ಯಾ? ಸುರೋಜ್ಕ ಮತ್ತೆ ರೆಡಿ. ನಾಚಿಕೆ ನೋಡು, ಐಸಾ ನೋಡ್ತಾರ ನೋಡು, ನಗ್ತಾರ ನೋಡು. ನೀವಿಬ್ರು ಸ್ವಲ್ಪ ಆಚೆ ಹೋದ್ರೆ ನೈಸಾ? ಓ ಹುಡುಗ ಫುಲ್ ರೆಡಿ ಆಗ್ಬಿಟ್ಟಮ್ಮ, ನಮ್ಗೆ ಗೇಟ್ ಪಾಸು. ಏನು ಇದು? ಕನಸು ನನಸು ನನಗೊಂದು ಗೊತ್ತಾಗ್ತಾ ಇಲ್ಲ. ಯಾಕೆ? ಯಾಕೆ ಅಂತನೂ ಗೊತ್ತಿಲ್ಲ.
ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಿನ್ ನೋಡ್ತೇನೆ ಇರ್ಬೇಕು ಅನ್ಸುತ್ತೆ. ಟೈಮ್ ಆಯ್ತು, ನಾನು ಹೋಗ್ಲಾ? ಮಿಲಿ, ಹ? ನಮ್ಮ ಮತ್ತೆ ಯಾವಾಗ ಭೇಟಿ ಆಗೋದು? ನೀವ್ ಯಾವಾಗ ಹೇಳ್ತಿರೋ ಆವಾಗ. ಆ, ನಾಳೆ ಹ್ಮ್ ಎಲ್ಲಿ ಭೇಟಿ ಆಗೋಣ? ನೀವೇ ಹೇಳಿ. ಲೇಕ್ ಹತ್ರ. ಬೋಟಿಂಗ್ ಲೇಕ, ಫಿಶಿಂಗ್ ಲೇಕ. ಹ? ಮಗ ಗೋಡ್ಸೆ ಎಸ್ಕೇಪ್. ಇಡಿಯಟ್ಸ್, ಹುಡುಗಿನ ಕರ್ಕೊಂಡು ಬಂದು ಇಲ್ಲೂ ಡಕ್ ಮಾಡ್ತಾ ಇದ್ದೀರಾ? ಅಂಕಲ್ ಅಂಕಲ್ ಅಂಕಲ್, ನೀವ್ ಅನ್ಕೊಂಡಂಗೆಲ್ಲ ಏನೂ ಇಲ್ಲ. ನಾವಿಬ್ರು ಒಬ್ರಿಗೊಬ್ರನ್ನ ತುಂಬಾ ಇಷ್ಟಪಡ್ತಿದೀವಿ. ಆದಷ್ಟು ಬೇಗ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ. ದಯವಿಟ್ಟು ಆಶೀರ್ವಾದ ಮಾಡಿ ಅಂಕಲ್. ಐ ಆಮ್ ಸಾರಿ, ಇಟ್ಸ್ ಆಲ್ ರೈಟ್. ಮೈ ಡಿಯರ್ ಡಾಟರ್, ಹೌ ಡು ಯು ಡು? ಫೈನ್ ಅಂಕಲ್. ಐ ಆಮ್ ಕ್ಯಾಪ್ಟನ್ ಧರ್ಮರಾಜ್. ಆಲ್ ದ ವೇ. ಥ್ಯಾಂಕ್ ಯು ಅಂಕಲ್. ಅಂಕಲ್, ಇವಳು ಬಸ್ಸಿಗೆ ಟೈಮ್ ಆಯ್ತು, ಬಿಟ್ಟು ಬಂದ್ಬಿಡ್ಲಾ? ಓಕೆ ಓಕೆ, ಗುಡ್ ಲಕ್. ಕ್ಯಾರಿ ಆನ್, ಕ್ಯಾರಿ ಆನ್. ಬಾ. ಐ ಆಮ್ ಸಾರಿ ಕಣ್ರು, ನೀವು 3 ಜನ ಸೇರ್ಕೊಂಡು ಆ ಹುಡುಗಿನ ಎತ್ತಾಕೊಂಡು ಹೋಗ್ತಿದ್ದೀರಾ ಅನ್ಕೊಂಡ್ಬಿಟ್ಟೆ. ನೋಡ್ರು ನೋಡ್ರು, ಜೋಡಿ ಹೇಗಿದೆ, ಮೇಡ್ ಫಾರ್ ಈಚ್ ಅದರ್, ಲವ್ ಬಡಿಸ್ತಾರ ಇದಾರೆ. ನೌ ದೇ ಆರ್ ಗೋಯಿಂಗ್ ಟು ಫ್ಲೈ ಫ್ಲೈ ಫ್ಲೈ. ಸಾರಿ ಸಾರಿ. ನೋಡು, ಇಲ್ಲೇ ಹೇಳಿಬಿಟ್ಟು ಬಸ್ ಸ್ಟಾಪ್ ವರ್ಗು ನಡ್ಕೊಂಡು ಹೋಗು, ಇಲ್ಲಾಂದ್ರೆ ಪೊಲೀಸ್ ಜೀಪು ಇಲ್ಲಿಗೆ ಬಂದ್ಬಿಡುತ್ತೆ. ಹೋಗು. ಅಯ್ಯೋ, ಬಸ್ ಬಂದ್ಬಿಟ್ಟು. ಮಿಲಿ, ನಿನ್ ಚೈನು. ನಾಳೆ ತಗೋತೀನಿ. ಲೋಕದಣ್ಣ, ಅವಳು ನಿಜವಲ್ಲೂ ಬರ್ತಾಳೇನೋ? ನಿನ್ನೆ ನಂಬಲ್ವಂತೂ ಕೊಪ್ಕೊಂಡ್ಲು, ಇವತ್ ಬರ್ತಾಳ? ನಮ್ಮ ಅಪ್ಪನ ಹಣೆಗೂ ಬರಲ್ಲ. ನಾನು ಸ್ತ್ರೀ ಶಾಸ್ತ್ರ ಓದಿದ್ದೀನಿ, ಸ್ತ್ರೀಯರಿಂದ ಮೋಸನೂ ಹೋಗಿದ್ದೀನಿ. 101% ಅವಳು ಬರಲ್ಲ. ಬರ್ತಾ ಇದ್ದಾಳೆ. ಸ್ತ್ರೀ ಶಾಸ್ತ್ರ ಒಂದ್ಸರಿ ಈಗೂ ಆಗತ್ತೆ. ಹೌದೌದು, ಇನ್ನು ಏನೇನೋ ಆಗುತ್ತೆ. ಈಗ ಸದ್ಯಕ್ಕೆ ಇವನ್ಗೆ ಡಿಸ್ಟರ್ಬ್ ಆಗುತ್ತೆ. ತಾವ್ ದಯವಿಟ್ಟು ಲೋ ಸಂಜು, ರೂಟು ಕ್ಲಿಯರ್ ಆಗಿದೆ. 200 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ನುಗ್ಗು. ಅವ್ಳು ಲೈಫ್ ಲಾಂಗ್ ನಿನ್ನಿಂದ ಗಿರ್ಗಿಟ್ಲೆ ಹೊಡಿತಾ ಇರಬೇಕು. ಆ ತರದ್ ಒಂದು ಔಷಧಿ ಕೊಡು ಅಣ್ಣ. ಓಡೋಣ. ಗುಡ್ ಲಕ್ ಮಮ್ಮ. ಔಷಧಿನ? ಯಾವ ಔಷಧಿ? ದಿಂಡು ಬಾಂಬು. ಲವ್, ನಿಮಗೆಲ್ಲ ಯಾಕೋ ಲವ್? ಈ ಇಂಗ್ಲಿಷ್ ಪಿಕ್ಚರ್ ಅಲ್ಲಿ ತುಟಿಗೆ ತುಟಿ ಸೇರಿಸಿ ಚಿಕ್ಕಂದ ಕೊಡ್ತಾರಲ್ಲ, ಡೀಪ್ ಕಿಸ್ಸು, ಹಂಗೊಂದು ಕೊಡು. ಲವ್, ಯಾಕೋ ಏನನ್ನ ಹೇಳಿ ಹುಡುಗನಿಗೆ ಎದುರಿಸ್ತಾ ಇದ್ಯಾ? ನೋಡಪ್ಪ, ಕನ್ನಡ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ಗೆ ಮುತ್ತು ಕೊಡ್ತಾನಲ್ಲ, ಅಷ್ಟ್ ಕೊಡು ಸಾಕು. ಬಾ ಹೋಗೋಣ. ಈಗ ನಾವ್ ಎಲ್ಲಿ ಹೋಗ್ತಿದೀವಿ, ಏನ್ ಮಾಡ್ತಿದೀವಿ? ಪ್ರತಿಯೊಬ್ರು ದೇಶದ ಬಗ್ಗೆ ಯೋಚನೆ ಮಾಡ್ಬೇಕು. ಹೀಗೆ ವರ್ಷ ವರ್ಷ ಮಳೆ ಬೆಳೆ ಆಗ್ತಾ ಇದ್ರೆ ತಮಿಳರು ಕನ್ನಡಿಗರು ಒಳ್ಳೆ ಅಣ್ಣ ತಮ್ಮಂದಿರ ತರ ಇರ್ಬೋದು. ಬೆಳಗಾಮಲ್ಲಿ ಕನ್ನಡ ಪಿಕ್ಚರ್ 100 ಡೇಸ್ ಓಡುತ್ತೆ ಅಂದ್ರೆ ಹೊಸ ವಿಷಯ ಅಲ್ವಾ? ಏನು ಬಂದ್ರು ಸಮ್ಮಿಶ್ರ ಸರ್ಕಾರ ಅವ್ರು ಯಾಕೆ ಏನೇನೋ ಮಾತಾಡ್ಕೊಂಡು ಹೋಗ್ತಿದ್ದಾರೆ? ನಾನ್ ಬಂದಿದ್ದು ನೋಡ್ಲಿಲ್ಲ. ಏನಿಲ್ಲ, ನಾವಿಬ್ರಿಗೂ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಆ ರೀತಿ ಮಾಡ್ತಿದ್ದಾರೆ. ಲಕ್ಕುದಡ್ಡ, ಅವ್ರಿಬ್ರು ಏನ್ ಮಾಡ್ತಿದಾರೆ ಅಂತ ಸ್ವಲ್ಪ ತಿರುಗಿ ನೋಡ್ಲಾ? ಇನ್ನು ಸೈಡ್ ರೀಲ್ ಓಡ್ತಾ ಇದೆ. ಮೇನ್ ಪಿಕ್ಚರ್ ಶುರು ಆಗ್ಲಿ, ಆಮೇಲೆ ನೋಡೋಣ. ಯಾಕೆ ಬರಕ್ ಹೇಳಿದ್ದು? ನೋಡ್ಬೇಕು ಅನ್ಸ್ತು, ಅದಕ್ಕೆ ಬರಕ್ ಹೇಳ್ದೆ. ನೋಡಾಯ್ತಲ್ಲ, ಬರ್ಲಾ? ಇರು, ಏನಂತ ಅರ್ಜೆಂಟು? ಅಲ್ಲೋಡು, ಅವಳು ಹಿಡ್ಕೊಳ್ಳೋ ಅಂದ್ರೆ ಒಳ್ಳೆ ಮಹಿಷಾಸುರನ್ ಪೋಸಲ್ ಮರ ಹಿಡ್ಕೊಂಡು ನಿಂತವನಲ್ಲೋ. ಗಿಣಿಗೆ ಕೊಟ್ಟಂಗೆ ಹೇಳ್ಕೊಡ್ವಲ್ಲೋ. ನಾವಿಬ್ರು ಫಸ್ಟ್ ಟೈಮ್ ಎಲ್ಲಿ ಮೀಟ್ ಮಾಡಿದ್ವಿ ಗೊತ್ತಾ? ಬುಕ್ ಸ್ಟಾಲ್ ಅಲ್ಲಿ ನಾವಿಬ್ರು ಬುಕ್ ತಗೊಳ್ಳುವಾಗ. ಎಸ್, ಲವ್ ಅಂಡ್ ಲವ್ ಓನ್ಲಿ. ಅವತ್ ನಾವಿಬ್ರು ಒಬ್ರನ್ನೊಬ್ರು ಎಷ್ಟೊತ್ತು ನೋಡ್ತಾ ಇದ್ವಿ, ಜ್ಞಾಪಕ ಇದೆಯಾ? ಅದಕ್ಕೆ ಹೇಳಿದ್ದು ನಮ್ಮಿಬ್ರದ್ದು ಯಾವ್ದೋ ಜನ್ಮದ ಸಂಬಂಧ ಅಂತ. ಅಲ್ಲೋಡಿ ಚಿಟ್ಟೆ, ಎಷ್ಟು ಚೆನ್ನಾಗಿದೆ ಅಲ್ಲ? ಇರು, ನಾನು ಹಿಡ್ಕೊಡ್ತೀನಿ. ಎಲ್ಲೋ ಇಬ್ರು ಎಸ್ಕೇಪು.
ಪರವಾಗಿಲ್ಲ ಕಣೋ ಹುಡುಗ ನಾವ್ ಅನ್ಕೊಂಡಿದ್ಕಿಂತ ಫಾಸ್ಟ್ ಆಗವನೆ ಆಗ್ಲೇ ಕ್ಯಾಚ್ ಹಾಕೊಂಡ್ಬಿಟ್ನಾ. ಫಾಸ್ಟು ಇಲ್ಲ ಕ್ಯಾಚು ಇಲ್ಲ. ಅಲ್ಲಿ ನೋಡು ಚಿಕ್ಕ ಮಕ್ಕಳ ತರ ಚಿಟ್ಟೆ ಹಿಡಿತಾ ಇದ್ದಾನೆ. ಈಗ ನಾವಿಬ್ರು ಫ್ರೇಮ್ ಎಂಟ್ರಿ ಕೊಟ್ಟು ಅಲ್ಲಿ ನಡೀತಾರೋ ಇಡೀ ಸೀನ್ ಚೇಂಜ್ ಮಾಡ್ಬೇಕು. ಧರಣಿ ಮಂಡಲ. ನಿರಂಜನ್ ನೀನ್ ನಿಮ್ಮನೆಗೆ ಹೋಗು. ತಾಯಿ ನೀನ್ ನಿಮ್ಮನೆಗೆ ಹೋಗು. ಯಾಕ್ರೋ? ಲಾಲಿಪಾಪ್ ಚಿಪ್ಪದಕ್ಕೆ. ಹಾ. ನಿಮ್ಮಿಬ್ರು ಲವ್ ಸೀನ್ ನೋಡೋದಕ್ಕೆ ನಾವಿಬ್ರು ಕ್ಯಾಪ್ ಕಲರ್ಫುಲ್ ಗೆಟಪ್ ಅಲ್ಲಿ ಬೇರೆ ಬಂದ್ವಿ. ನಡೆ, ನಾವಿಬ್ರು ಒಂದ್ ತೀರ್ಮಾನಕ್ಕೆ ಬಂದಿದ್ದೀವಿ. ಏನು? ಆ ಈ ಲವ್ ಅನ್ನೋ ಮ್ಯಾಟರ್ ಅಲ್ಲಿ ನಿಮ್ಮಿಬ್ರಿಗೂ ABCD ಇಂದ ಹೇಳ್ಕೊಡೋಣ ಅಂತ ನಾವು ಡಿಸೈಡ್ ಮಾಡಿದೀವಿ. ಸಾಹೇಬ್ರೆ, ಇದು ನಿಮಗೆ, ಮೇಡಮ್ ಅವರೇ ತಮಗೆ. ಏನ್ರೋ ಇದು? ವೈಟ್ ಶೀಟು, ಕನ್ನಡದಲ್ಲಿ ಬಿಳಿ ಹಾಳೆ ಅಂತಾರೆ, ಅದನ್ನು ಹೇಳ್ಕೊಡ್ಬೇಕಾ? ಈಗ ಇದು ಯಾಕೆ? ಪ್ರೇಮ ಕಾವ್ಯ ಬರೆಯಕ್ಕೆ. ಹೋಗ್ರೋ. ಲೋ ಅಣ್ಣ ಸಂಜಪ್ಪ, ಲವ್ ಅನ್ನೋದು ಮರ ಕೆರೆದ್ರೆ ಬರಲ್ಲಪ್ಪ, ಹೃದಯದಿಂದ ಹುಟ್ಟಬೇಕು. ಅದಕ್ಕೆ ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕಾದ್ರೆ ಮನಸ್ಸು ಬಿಚ್ಚಿ ಇದ್ರಲ್ಲಿ ಬರಿಬೇಕು. ನಿಮ್ಮ ಲವ್ ಲೆಟರ್ಸ್ ನೀವೇ ಎಕ್ಸ್ಚೇಂಜ್ ಮಾಡ್ಕೋಬೇಡಿ. ಇದೊಂಥರ ಎಕ್ಸಾಮಿನೇಷನ್ ಪೇಪರ್ ಇದ್ದಂಗೆ. ಇದನ್ನ ನೋಡಿ ಮಾರ್ಕ್ಸ್ ಹಾಕ್ಬೇಕಾಗಿರೋರು ನಾವು. ಲೋ ನನ್ ಮಾತ್ ಕೇಳ್ರೋ. ಕೇಳುವುದಕ್ಕೂ ಹೇಳುವುದಕ್ಕೂ ಇದು ಸಮಯವಲ್ಲ. ನೋಡಪ್ಪ, ನಮ್ಮಿಬ್ರಿಗೆ ಗೊತ್ತಿಲ್ದಂಗೆ ನಿಮ್ಮಿಬ್ರ ಮಧ್ಯೆ ಯಾವ್ದೇ ತರ ಸೀಕ್ರೆಟ್ಸ್ ಇರಬಾರ್ದು. ಬೆಡ್ರೂಮ್ ವಿಷಯ ಕೂಡ. ಅದೊಂದ್ ವಿಷಯ ಬಿಟ್ಟು ಕಣ. ಓಕೆ, ಗ್ರಾಂಟೆಡ್. ಬೇಗ ಬಾ. ಹಲೋ, ನೀನ್ ಆ ಕಡೆ ತಿರ್ಕೊಂಡೋದು, ನಾನು ಈ ಕಡೆ ತಿರ್ಕೊಂಡು ಹೋಗ್ತೀನಿ. ಆದ್ರೆ ಜೋರಾಗಿ ಓದ್ಬೇಡ. ಲವ್ ಲೆಟರ್ನ ಲೋ ಪಿಚ್ಚಲ್ಲಿ ಓದ್ಬೇಕು. ಆಯ್ತು. ಆಗ ಎಳ್ಳು ನಂಜುಂಡ ಏನು ಬರ್ತಾ ಇಲ್ಲ. ಯಾಮರ್ಸ್ಬಿಟ್ಟಿದ್ದಾರೆ. ಹಲೋ, ಎಕ್ಸೈಸ್ ಮೀ. ನಿಮ್ಮಿಬ್ರ ಕಣ್ಣೆ ನಾವ್ ಹೆಂಗ್ ಕಾಣ್ತೀವಿ? ಅವ್ನ್ MTV ಬಕ್ರ, ನಾನು ಉದಯ ಟಿವಿ ಕುರಿನಾ? ಇನ್ಮೇಲೆ ನಮಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ, ಫ್ರೆಂಡ್ಶಿಪ್ಪು ಇಲ್ಲ, ಲವ್ ಶಿಪ್ಪು ಇಲ್ಲ. ನಾನು ಹೇಳೋದು ಸ್ವಲ್ಪ ಕೇಳ್ರೋ. ಇಲ್ಲ ಕೇಳಲ್ಲ. ಗುಡ್ ಬೈ. ಬೈ ಗುಡ್. ಎಸ್ಕೇಪ್. ಅವ್ರು ಯಾಕೆ ಈ ತರ ಮಾಡ್ತಿದ್ದಾರೆ? ಏನಿಲ್ಲ, ಈಗ ನಾನಿನ್ನ ಟಚ್ ಮಾಡಿದೆ ಅಂತ ಇಟ್ಕೊ, ಅವ್ರಿಬ್ರು ಖುಷಿಯಾಗಿ ವಾಪಸ್ ಹೊಡ್ ಬಂದ್ಬಿಡ್ತಾರೆ. ಯಾಕೆ ಈ ತರ? ಒಬ್ರನ್ನೊಬ್ರನ್ನ ಮುಟ್ಟಿದೆ ಮುತ್ತಿಡ್ದೆ ಹೋದ್ರೆ ಲವ್ವೇ ಅಲ್ಲ ಅನ್ನೋದು ಅವ್ರ ಭಾವನೆ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ಏನಿಲ್ಲ, ನಿನ್ಗೊಂದು ಮುತ್ತು ಕೊಡ್ತೀನಿ ಅಷ್ಟೇ. ಏಯ್, ನನ್ಗೋಸ್ಕರ ಅಲ್ಲ, ಅವ್ರಿಗೋಸ್ಕರ. ಎಲ್ಲಿ? ನನ್ ತುಟಿಯಿಂದ ನಿನ್ ತುಟಿಗೆ ಮುತ್ತು ಕೊಡ್ಬೇಕು ಅನ್ನೋದು ಅವ್ರ ಆಸೆ. ಆಸೆ ನೋಡು. ನೆವರ್. ಹೋಗ್ಲಿ, ನನ್ ಬೆರಳಿಂದ ನಿನ್ ತುಟಿನ ಟಚ್ ಮಾಡ್ಲಾ? ಬೇಡ ಸಂಜು, ನನ್ ಮಾತ್ ಕೇಳಿ. ನಾವ್ ಯಾಕೆ ಬೇರೆಯವ್ರ ತರ? ನಾನ್ ಟಚ್ ಮಾಡ್ತೀನಿ. ಬೇಡ. ನಾನ್ ಬಿಡಲ್ಲ. ನಾನು ಹೋಗ್ತೀನಿ. ನಾನು ಬರ್ತೀನಿ. ಸಂಜು, ಸಂಜು. ವರ್ಕೌಟ್ ಆಯ್ತು. ಸಂಜು ಇದೆ ಕೊಡು. ಇವತ್ತು ನೀನ್ ಎಲ್ಲಿ ಹೋದ್ರು ಬಿಡಲ್ಲ. ಸಂಜು, ನಿನ್ ಸಂಜು, ಬೇಡ, ನಾವ್ಯಾರೋ ಮನ್ ಕೈ ಮಾಡೋದು ಬೇಡ. ಪ್ಲೀಸ್ ಹೊತ್ಬಿಡ್ಸಿ. ಸಂಜೆ ಹೊಡಿಬೇಡ ಅಂತ ಹೇಳಿ. ಪ್ಲೀಸ್ ಪ್ಲೀಸ್. ಇದಕ್ ಮೇಲೆ ಇವ್ರ ಮೈ ಮುಟ್ಟಿದ್ಯೋ? ನಾನು ಇವ್ರನ್ನ ಇಷ್ಟಪಡ್ತಾ ಇದ್ದೀನಿ, ಅವರು ನನ್ನ ಇಷ್ಟಪಡ್ತಾ ಇದ್ದಾರೆ. ನಾನು ಇವ್ರ ಮೇಲೆ ನನ್ನ ಪ್ರಾಣನ ಇಟ್ಟಿದ್ದೀನಿ. ಇನ್ಮೇಲೆ ಇವರೇ ನನ್ಗೆಲ್ಲ. ದಯವಿಟ್ಟು ಇವ್ರನ್ನೇನೋ ಮಾಡ್ಬೇಡ ಪ್ಲೀಸ್. ನನಗೆ ಕ್ಷಮಿಸ್ಬಿಡೋಣ. ನನಗೆ ತಂಗಿ ಅಲ್ವೇನಣ್ಣ? ತಂಗಿ ಅಂತೆ ತಂಗಿ, ಇನ್ನೊಂದ್ಸಲ ಮಾತಾಡ್ಬೇಡ, ಎಲ್ಲ ಹಾಳು ಮಾಡ್ಬಿಟ್ಟೆ. ಮಾನನೆ ಹೋದ್ಮೇಲೆ ಬದುಕಿದ್ರೇನು ಸತ್ರೇನು? ಈ ಕ್ಷಣದಿಂದ ನನ್ನ ಪಾಲಿಗೆ ನನ್ನ ತಂಗಿ ಸತ್ತು ಹೋದ್ಲು. ನನಗ್ ಮಾತ್ರ ಅಲ್ಲ, ಅಮ್ಮನಿಗೆ, ಅಣ್ಣಂದ್ರಿಗೆ, ಅತ್ತಿಗೆಯರಿಗೆ, ಮಕ್ಕಳಿಗೆ, ಎಲ್ರ ಪಾಲಿಗೂ ನೀನ್ ಸತ್ತು ಹೋದೆ. ಇನ್ಮೇಲೆ ನೀನ್ ಯಾರೋ, ನಾನ್ ಯಾರೋ? ಅಣ್ಣ,
ಹೀಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಸಂಜು. ಈಗ ನಾನು ಏನ್ ಮಾಡ್ಲಿ? ಹೇಗ್ ಮನೆಗೆ ಹೋಗ್ಲಿ? ಅವ್ರಿಗೆಲ್ಲ ಹೇಗ್ ಮುಖ ತೋರಿಸ್ಲಿ? ಇಲ್ಲ, ನಾನು ಮನೆಗೆ ಹೋಗಕ್ಕಾಗಲ್ಲ. ಅಯ್ಯೋ ದೇವ್ರೆ, ಹೀಗೇನ್ ಮಾಡ್ಲಿ? ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ಅವಳು ನನ್ನ ಮಗಳು. ಬೆಳಗೋ ಜ್ಯೋತಿ ಮಾತ್ರ ಅಲ್ಲ, ಉರಿಯೋ ಬೆಂಕಿ ಕಣ ಅವಳು, ಉರಿಯೋ ಬೆಂಕಿ. ಅಮ್ಮ ನಾನು ನಿಜ ಹೇಳ್ತಾ ಇದ್ದೀನಮ್ಮ. ಏಯ್, ಇನ್ನೊಂದ್ಸಲ ಅವಳ ಬಗ್ಗೆ ಕೆಟ್ಟದಾಗ ಮಾತಾಡ್ದೆ ಮಗನೇ ನಿನ್ನನ್ನು ಸಾಯಿಸ್ಬಿಡ್ತೀನೋ, ಅಮ್ಮ, 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 ಸುಮ್ನೆ ಇರಮ್ಮ, please, ನನ್ ಮಾತ್ ಕೇಳು, ಸುಮ್ನೆ ಇರು. ಸಾಯಿಸ್ಬಿಡ್ತೀನಿ. ಏನಾಯ್ತು ನಿಂಗೆ? ಮಿಲಿ ಅವನ ಜೊತೆ ಇರೋದನ್ನ ನೀನ್ ನೋಡಿದ್ಯೇನೋ? ಅಣ್ಣ, ನನ್ ಮಾತ್ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಅಮ್ಮನ ನನಗೂ ನೋಡ್ದೆ ಅಣ್ಣ. ರಾಜೀವ, ಅಮ್ಮ, ನೀವೇನ್ ಮಾಡ್ತೀರೋ, ಹ್ಯಾಕ್ ಕರ್ಕೊಂಡ್ ಬರ್ತೀರೋ ನನಗ್ ಗೊತ್ತಿಲ್ಲ. ಅವಳು ಒಂದ್ ದಿವ್ಸ ಕೂಡ ಅವನ ಜೊತೆಲಿ ಇರಬಾರ್ದು. ಹೋಗಿ ನಿಂತ್ಕೊಳ್ಳಿ. ಅವಳೇನಾದ್ರೂ ಒಂದು ರಾತ್ರಿ ಅವನ ಜೊತೆಯಲ್ಲಿ ಇದ್ದು ಬಿಟ್ರೆ ಇನ್ಯಾವತ್ತೂ ಅವಳು ಈ ಮನೆ ಹೊಸಲ್ ಮೆಟ್ಟಬಾರ್ದು. ಎಲ್ಲ ನನ್ ತಂಗಿ, ಹೇಳೋ, ಎಲ್ಲ ನನ್ ತಂಗಿ. ಗೊತ್ತಿಲ್ಲ, ಎಲ್ಲ ನನ್ ತಂಗಿ. ನನಗ್ ಗೊತ್ತಿಲ್ಲ. ಹೇಳೋ, ಎಲ್ಲೋ ಮಿಲಿ, ಎಲ್ಲೋ ಹೇಳೋ, ಹೇಳೋ, ಹೇಳಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಹೇಳೋ, ಹೇಳೋ, ಹೇಳ್ತೀನಿ ಹೇಳ್ತೀನಿ. ಹೇಳೋ. ಈ ಕಡೆ ಹೋದ್ರು. ಬಿಲ್ಲಿ ನಿಂತ್ಕೋ, ಬಿಲ್ಲಿ. ಏ, ನಡ್ಯೋ ಬೇಗ. ಗಂಡು ಮಗನ್ ಹೆತ್ತು ಗೂಳಿ ತರ ಊರೆಲ್ಲ ಅಳ್ಕೊಂಡಿರುವಂತ ಬೀದಿಗೆ ಬಿಟ್ಟಿರೋ ಅಪ್ಪ ಅಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಮಗ ವಯಸ್ಸಿಗೆ ಬಂದಿದ್ದಾನಂತ ಗೊತ್ತಾದ ಮೇಲೆ ಜವಾಬ್ದಾರಿ ಇರೋ ಅಪ್ಪ ಅಮ್ಮ ಅವನಿಗೊಂದು ಹೆಂಟದ್ ಗಂಟೆ ಹಾಕ್ಬೇಕು ತಾನೆ, ತೀಟೆ ತೀರಿಸ್ಕೊಳ್ಳೋದಕ್ಕೆ. ಈ ಸ್ವಾಮಿ, ನೀವ್ ಯಾರು, ವಿಷಯ ಏನು ಅಂತ ಮೊದಲು ಹೇಳಿ. ನೆಲದ ಮೇಲೆ ಬಿಟ್ರೆ ಎಲ್ಲಿ ಸೌದೋಗ್ತಾಳೋ ಅಂತ ಹೆಗಲ ಮೇಲೆ ಹೊತ್ಕೊಂಡು ಬೆಳೆಸಿದ್ವಿ ಅಂತ ನನ್ನ ತಂಗಿನ ಆ ನಾಯಿ ಹೊತ್ಕೊಂಡು ಹೋಗ್ಬಿಟ್ಟಲ್ಲಯ್ಯ. ಬೇಡ ರೀ, ಬೇಡ. ಇನ್ಮೇಲೆ ಅವಳು ನಮಗ್ ಬೇಡ, ಬೇಡ. ಸತ್ತೋದು ತಿಳ್ಕೊಂಡ್ಬಿಡ್ತೀವಿ. ಆದ್ರೆ ನಿಮ್ ಮಗ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರು ಸರಿ, ಅವನ ತಲೆನ ಕತ್ತರಿಸಿ ನಾಯಿ ನರಿಗಳಿಗೆ ಹಾಕ್ತಿಲ್ಲ. ನಾನು ಒಬ್ಬರು ಹುಟ್ಟಿದವನೇ ಅಲ್ಲ. ಅದಕ್ಕೆ ನೀನು ನಿನ್ನ ಹೆಂಡತಿ ಸಾಕ್ಷಿಯಾದ ಪರವಾಗಿಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಹಾ, ಬಿಡಿರೋ. ಏನ್ರಿ ಇದೆಲ್ಲ? ನನ್ ಮಗ ನಾನೀಗ್ಲೇ ನೋಡ್ಬೇಕು. ನಡೀರಿ ಹೋಗೋಣ. ಯಾಕೆ ಅವ್ರು ಹೇಳಿದ್ದನ್ನು ಕೇಳಿಸ್ಕೊಳ್ಳಿಲ್ವಾ? ಇಬ್ರು ಸೇರಿ ಓಡ್ ಹೋದ್ರಂತೆ. ಓಡ್ ಹೋದವ್ರನ್ನ ಎಲ್ಲಿ ಅಂತ ಹುಡುಕೋಕ್ಕಾಗತ್ತೆ? ಊರ್ ಸುತ್ಕೊಂಡು ಒಂದಲ್ಲ ಮನೆ ಬರ್ಲೇಬೇಕಲ್ಲ. ಆಗ ನೀನೇ ಮಾತಾಡ್ಕೊಂಡು ನೀವೇ ಹೀಗೆ ಹೇಳಿದ್ರೆ ಆಮೇಲೆ ನನ್ ಮಗನಿಗೆ ಏನಾದ್ರೂ ಆಯ್ತು ಅಂದ್ರೆ? ಸಾಯ್ಲಿ ಬಿಡೆ, ಸಾಯ್ಲಿ. ಅವನು ಹೇಳ್ದಾಗೆ ನನ್ ಮಗ ಏನಾದ್ರೂ ತಪ್ಪು ಮಾಡಿದ್ರೆ ಕೊಂದ್ ಹಾಕ್ಲಿ ಬಿಡು. ನನಗೇನು ಯೋಚನೆ ಇಲ್ಲ. ನೀನ್ ಯಾಕೆ ಕಳ್ತೀಯ? ಹೇಳ್ಬೇಕಾದ್ದು ನೀನಲ್ಲ, ನಾನು ಕಣೆ. ಮಗ ಅಂತ ತಿಳ್ಕೊಳ್ದೆ ಸ್ನೇಹಿತನ ತರ ಸಾಧ್ಯ ನೋಡು. ನನಗೆ ತಕ್ಕ ಶಿಕ್ಷೆ ಮಾಡ್ದ, ಅವನು ತಕ್ಕ ಶಿಕ್ಷೆ ಮಾಡ್ದ. ಅಮ್ಮ ಬಂದ್ರು. ಎಲ್ರು ಅವಳು? ಅಮ್ಮ, ಗೋಪಿ ಹೇಳ್ದಾಗ ನಾನು ನಂಬ್ಲಿಲ್ಲಮ್ಮ. ಆದ್ರೆ ಮಿಲಿನ ಅವನ ಜೊತೆ ನೋಡ್ದೆ. ನಾನು ಎಷ್ಟು ಕರೆದ್ರು ನೋಡದೆ ಇರೋಳ್ ತರ ಹೋಗ್ಬಿಟ್ಲಮ್ಮ. ಅವಳು ಯಾವಾಗ ಅವನ ಜೊತೆ ಒಂದ್ ರಾತ್ರಿ ಕಳೆದ್ಲು. ಇನ್ನು ನಾವು ಬದುಕಿರೋದ್ರಲ್ಲಿ ಅರ್ಥ ಇಲ್ಲಮ್ಮ. ನಮಗೆಲ್ಲ ವಿಷ ಕೊಟ್ಬಿಡಮ್ಮ. ನಾವು ಬದುಕಿರ್ಬಾರ್ದು. ಅಳ್ಬೇಡ ನನ್ ಕಂದ, ಅಳ್ಬೇಡ್ವೋ,
ಅಳ್ಬೇಡ್ರಿ. ಇನ್ಮೇಲೆ ಈ ಮನೇಲಿ ಅವಳಿಗೋಸ್ಕರ ಯಾರು ಒಂದ್ ತೊಟ್ಟು ಕಣ್ಣೀರು ಹಾಕಬಾರ್ದು. ಅವಳು ನಮ್ ಪಾಲಿಗೆ ಸತ್ತೋದ್ಲು ಅನ್ಕೊಂಡ್ಬಿಡೋಣ. ಅವಳು ನೆನಪು ತರೋ ಯಾವ್ದೇ ವಸ್ತು ಈ ಮನೇಲಿ ಇರ್ಕೂಡ್ದು. ಎಲ್ಲ ಎತ್ತು ಬಿಸಾಕಿ ಬೆಂಕಿ ಹಚ್ಚಿ ಹೋಗಿ. ಅಣ್ಣ, ನಮ್ಮ ಮನೆ ನಂದ ದೀಪ ಈ ಬೆಂಕಿಲ್ ಕಾರ್ಗೋಯ್ತು ಕಣ್ರು. ನಮ್ಮನೆ ಪರಿಸ್ಥಿತಿಗೆ ತನ್ನಲ್ಲ, ಅವನ್ನ ತುಂಡು ತುಂಡ ಕತ್ತರಿಸಿ ಇದೇ ಬೆಂಕಿಲಿ ಸುಡೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ. ನಾವೇನೋ ನಿಮ್ ಮದ್ವೆ ನೋಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ವಿ ಕಣೋ. ಆದ್ರೆ ಈಗ ಅಲ್ಲಿರೋ ಪರಿಸ್ಥಿತಿ ನೋಡ್ತಾ ಇದ್ರೆ ಯಾವ ಕ್ಷಣದಲ್ಲಿ ಯಾರು ಹೆಣ ಬೀಳುತ್ತೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೋ. ಅದಕ್ಕೆ ಈ ವಿಷಯನ ಇಷ್ಟಕ್ಕೆ ಬಿಟ್ಬಿಡೋಣ ಕಣೋ. ಇನ್ನೊಂದ್ಸರಿ ಆಗಲ್ಲ ಹೇಳ್ದ. ಏನೋ ನೋಡ್ರೋ, ಮಿಲ್ಲಿನ ನಮ್ಮ ಅಪ್ಪ ಅಮ್ಮನ ಹತ್ರನೇ ಕರ್ಕೊಂಡು ಹೋಗ್ತೀನಿ. ಅದ್ ಯಾವ ಬಂದ್ಬರ್ತಾವ ನಮ್ಮ ಬರ್ಲಿ. ಬೈಕ್ ಇಲ್ಲೇ ಬಿಟ್ಟು ನೀನ್ ಒಬ್ನೇ ಬಂದ್ ಕಾರ್ ಹತ್ತು. ಅಪ್ಪ ಮಿಲ್ಲಿ ಗೊತ್ತು, ಅದಕ್ಕೋಸ್ಕರನೇ ಒಬ್ಬನೇ ಬಾ ಅಂದಿದ್ದು. ಅಪ್ಪ ಇವಳಿಲ್ದೆ ಅವಳಿಲ್ದೆ ನಾನು ಬರಲ್ಲಪ್ಪ. ನಿನಗೊಂದು ಒಳ್ಳೆ ಹುಡುಗಿ ಸಿಗ್ಲಿ ಅಂತ ನಿಮ್ಮಮ್ಮ ಹೋಗದೆ ಇರೋ ದೇವಸ್ಥಾನ ಇಲ್ಲ, ಮಾಡದೆ ಇರೋ ಪೂಜೆ ಇಲ್ಲ. ನಮಗ್ ಬೇಕಾಗಿರೋದು ಒಳ್ಳೆ ನಡೆ ನುಡಿ ಇರುವಂತ ಹುಡುಗಿ, ಇಂಥವಳಲ್ಲ. ನಿಮ್ಮನ್ ಕೈ ಮುಗಿದು ಬಿಡ್ಕೋತೀನಪ್ಪ. ಮಿಲ್ಲಿ ಇಲ್ದೆ ನಾನೆಲ್ಗೂ ಬರಲ್ಲಪ್ಪ. ನೀನೇನೋ ಬರೋದು, ನಿನ್ ಕೈ ಕಾಲ್ ಕಟ್ಟಿ ಎಳ್ಕೊಂಡು ಹೋಗ್ತೀನಿ. ಏಯ್, ಇವಳನ್ನ ಎಳ್ಕೊಂಡು ಹೋಗಿ ಇವಳ ಮನೇಲಿ ಬಿಸಾಕಿ. ಏಯ್, ಯಾವನಾದ್ರೂ ಇವಳನ್ನ ಮುಟ್ಟಿದ್ರೆ ಇಲ್ಲಿ ನಡೆಯೋದೇ ಬೇರೆ. ಏನ್ರ ಮುಖ ನೋಡ್ತೀರಾ? ಯಾಕೆ ನಿಲ್ಲಿಸ್ದೆ? ಹೊಡಿ, ಹೊಡಿಯೋ. ಬೇಡ ಸಂಜು, ಬೇಡ. ನಿಮ್ ಕೈ ಮುಗಿದು ಕೇಳ್ಕೊತೀನಿ. ನನ್ಗೋಸ್ಕರ ಅಪ್ಪ ಮಗ ಕಿತ್ತಾಡ್ಬೇಡಿ. ನಾನೇ ಹೋಗ್ತೀನಿ, ಹೊರಟು ಹೋಗ್ತೀನಿ. ಈಗ ನೀನ್ ಬರ್ತೀಯೋ ಇಲ್ವೋ? ಅಪ್ಪ, ನನ್ ಮೇಲಿನ ಬಿಟ್ಟು ಎಲ್ಗೂ ಬರಲ್ಲಪ್ಪ. ಬರ್ತೀಯೋ? ನೀನ್ ಇವಳನ್ನ ಬಿಟ್ಟು ಬರ್ತೀಯ? ನಿಮ್ಮಮ್ಮ ನಿನ್ನನ್ನು 9 ತಿಂಗಳು ಹೊತ್ತು ಹೆತ್ತಿದ್ದೇ ನಿಜ ಆದ್ರೆ, ಅವಳ ಮೇಲೆ ನಿನಗೆ ಪ್ರೀತಿ ಇದ್ದಿದ್ದೇ ನಿಜ ಆದ್ರೆ, ನೀನ್ ಇವಳ ಬಿಟ್ಟು ಬಂದೇ ಬರ್ತೀಯ. ಇಲ್ಲ ಅಂದ್ರೆ ಇವಳ ಅಣ್ಣಂದಿರು ನಿನ್ನ ಕತ್ತರಿಸಿ ನನ್ನ ಕಣ್ಣೆದುರಿಗೆ ತಂದಿಟ್ರು ನನ್ನ ಕಣ್ಣಿದ ಒಂದು ಹನಿ ನೀರು ಬರಲ್ಲ. ನೆನ್ಪಿಟ್ಕೋ. ನಾವೆಲ್ಲೋಗೋದು? ಹೇಳೋ ಸಂಜು, ಈಗ ನಾವೆಲ್ಲೋಗೋದು?
ಏನು ಯೋಚನೆ ಮಾಡ್ತಾ ಇದ್ಯಾ? ನಡಿ, ನಮ್ಮನೆಗೆ ಹೋಣ. ನಮ್ಮನೆ ಅರಮನೆ ಅಲ್ದೇ ಇರ್ಬೋದು, ನಮ್ಮಪ್ಪ ಕೋಟ್ಯಾಧಿಪತಿ ಅಲ್ದೇ ಇರ್ಬೋದು, ಆದ್ರೆ ಒಳ್ಳೆ ಮನುಷ್ಯತ್ವ ಇರೋ ಮನುಷ್ಯ, ನಿಜವಾದ ಪ್ರೀತಿ ವಾತ್ಸಲ್ಯ ಅಂದ್ರೆ ಏನು ಅಂತ ನಾನು ತೋರಿಸ್ತೀನಿ.